ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 50%ಕ್ಕಿಂತ ಹೆಚ್ಚು ಜಿಲ್ಲೆಗಳು ಏರಿಯಾಗಳು ಬರಪೀಡಿತ ಪ್ರದೇಶವಾಗಿದ್ದಾವೆ. ಮಳೆಯ ಕೊರತೆ ಕುಡಿಯೋ ನೀರಿಗೂ ತೊಂದರೆ ಆಗಿದೆ, ಜಾನುವಾರುಗಳ ಸಾಕಾಣಿಕೆಗೆ ತೊಂದರೆ ಆಗಿದೆ, ಜಾನುವಾರು ಮೇವು ಸಿಗದಿದ್ದಂಥ ಒಂದು ಪರಿಸ್ಥಿತಿ, ರೈತರ ಬದುಕು ಅಯೋಮಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ನಾವೊಂದು ವಿರೋಧ ಪಕ್ಷವಾಗಿ ಇದನ್ನು ಅಧ್ಯಯನ ಮಾಡಬೇಕು. ಕೇವಲ ಎಲ್ಲೋ ಕೂತು ಒಂದು ಹೇಳಿಕೆ ಕೊಡೋದರ ಬದಲು ಸ್ಥಳಕ್ಕೆ ಹೋಗಿ ರೈತರನ್ನ ಭೇಟಿ ಆಗಬೇಕು. ಸಂಕಷ್ಟದ ಸ್ಥಿತಿಯಲ್ಲಿರುವಂಥ ಏರಿಯಾಗಳನ್ನು ಖುದ್ದಾಗಿ ಸಮೀಕ್ಷೆ ಮಾಡಿ ಒಂದು ವರದಿ ಕೊಡಬೇಕು ಅಂತೇಳಿ 6 ತಂಡಗಳನ್ನು ರಚನೆ ಮಾಡಿ ನಾವು ಓಡಾಟ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಆರಂಭ ಆಗಿದೆ. ನಿನ್ನೆ ದಿನ ಹಾಸನ, ಚಿಕ್ಕಮಗಳೂರು ಜಿಲ್ಲೆಯನ್ನು ಮುಗಿಸಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳನ್ನು ಭೇಟಿ ಮಾಡುವಂಥದ್ದು, ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಗಮನಿಸಿದಾಗ ಅತ್ಯಂತ ದಾರುಣವಾಗಿರ್ತಕ್ಕಂಥ ಸನ್ನಿವೇಶ ನಿನ್ನೆ ಹಾಸನ ಜಿಲ್ಲೆಯಲ್ಲಿ ಅಲ್ಲಿಯ ಡ್ಯಾಮಿಗೆ ಕೂಡ, ಹೇಮಾವತಿ ಡ್ಯಾಮಿಗೆ ಕೂಡ ಭೇಟಿ ಮಾಡಿದ್ವಿ. ಗೋರೂರು ಡ್ಯಾಮ್ ಸುಮಾರು 13 TMC ನೀರು ಶಾರ್ಟೇಜ್ ಇದೆ ಕಳೆದ ವರ್ಷಕ್ಕಿಂತ ಈ ಸಾರಿ. ಇಡೀ ಹಾಸನ ಜಿಲ್ಲೆಯ ರೈತರು ಒಂದು ಕಾಲದಲ್ಲಿ ಆಲೂಗಡ್ಡೆಯನ್ನು ಬೆಳೀತಾ ಇದ್ರು. ಪಂಜಾಬಿಗೆ ಕೂಡ ಇಲ್ಲಿಂದ ಹೋಗ್ತಾ ಇತ್ತು ಆಲೂಗಡ್ಡೆ, ಹಾಸನದ್ದು. ಅದಕ್ಕೆ ವಿಶೇಷವಾದಂಥ ರೋಗ ಬಂತು ಅಂತೇಳಿ ಹೇಳಿ ಆಲೂಗಡ್ಡೆ ಬೆಳೆಯೋದನ್ನೇ ನಿಲ್ಲಿಸಿದ್ರು ಅಧಿಕಾರಿಗಳು ಹೇಳಿ. ಆಮೇಲೆ ಜೋಳ ಬೆಳೀತಾ ಇದ್ರು, ಮುಸ್ಕಿನ ಜೋಳ. ರೈತರ ಬದುಕಿಗೆ ದೊಡ್ಡ ಆಶ್ರಯ ಆಗಿತ್ತು. ಕಳೆದ ವರ್ಷ ಮತ್ತು ಈ ವರ್ಷ ವಿಶೇಷವಾಗಿ ಬಿಳಿ ಸುಳಿ ರೋಗ ಬಂದು ಸುಮಾರು 80% ಜೋಳ ನಾಶ ಆಗಿದೆ. ಇಲ್ಲಿಯೂ ಕೂಡ ಶಿವಮೊಗ್ಗದಲ್ಲಿ ಇವತ್ತು ಸಮೀಕ್ಷೆ ಮಾಡಿ, ತಾವು ಕೂಡ ನಮ್ಮ ಜೊತೆಗೆ ಬಂದಿದ್ರಿ. ಜೋಳ ಬೆಳೆದಿರ್ತಕ್ಕಂಥವ್ರು ಅದು ಬೆಳೆದೇನೆ, ಮಳೆ ಇಲ್ದೇನೆ ಅದನ್ನು ಹೂಟಿ ಮಾಡಿ ಅದನ್ನ ಸಂಪೂರ್ಣ ಮಣ್ಣು ಪಾಲು ಮಾಡಿ ಈಗ ಪರ್ಯಾಯವಾಗಿ ಇನ್ನೊಂದು ಬೆಳೆಗೆ ಹೋಗ್ತಾ ಇದ್ದಾರೆ. ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಆ ಜೋಳ ಕೈಗೆ ಬರುವಾಗ ರೋಗ ಬಂದಿದೆ ಹಾಸನದಲ್ಲಿ, ಇಲ್ಲಿ ಕೈಗೆ ಇಟ್ಕೋದ್ರೊಳಗಾಗಿ ಸತ್ತು ಹೋಗಿದೆ, ಬೆಳೆಯೇ ಬರ್ತಾ ಇಲ್ಲ. ಹಾಕಿದಂಥ ಶ್ರಮ, ಬೀಜ, ಸಾಲ ಮಾಡಿ ಹಾಕಿದಂಥ ಹಣ, ಗೊಬ್ಬರ ಇವೆಲ್ಲವೂ ಕೂಡ ನಾಶ ಆಗಿದೆ. ರೈತರು ಹತಾಶ ಸ್ಥಿತಿನಲ್ಲಿ ಇವತ್ತು ಇದ್ದಾರೆ. ಮಳೆಯ ಕೊರತೆ ಸುಮಾರು 37% ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆ ಹಾಕಲಿಲ್ಲ ಇನ್ನೂ ಕೂಡ. ಅಲ್ಲ, 37% ಮಾತ್ರ ಬೆಳೆ ಶುರು ಮಾಡಿದ್ದಾರೆ. ಉಳಿದಿರ್ತಕ್ಕಂಥ 63% ಇನ್ನೂ ಬೆಳೆಯನ್ನು ಹಾಕಲೇ ಇಲ್ಲ. ಬಿತ್ತನೆಯೇ ಪ್ರಾರಂಭ ಆಗಲಿಲ್ಲ, ನಾಟಿ ಪ್ರಾರಂಭ ಆಗಲಿಲ್ಲ, ಜೋಳ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ.
ನೀರಿನ ಅಭಾವ. ಇವತ್ತು ಭೇಟಿ ಕೊಟ್ಟಂಥ ಕೆಲವು ಭಾಗಗಳಲ್ಲಿ ಜಾನುವಾರನ್ನು ಸಾಕಲಿಕ್ಕೆ ಕಷ್ಟ ಆಗಿದೆ. ಸಂತೆಗೆ ತಗೊಂಡೋಗಿ ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ, ಕಟಕರಿಗೆ ಕೊಡುವಂಥ ಸ್ಥಿತಿನಲ್ಲಿ. ಈಗಾಗಲೇ ಒಂದು ಮೀನು ಮರಿ ಬೆಳೆಯುವಂಥ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ವಿ, ತಾವೆಲ್ಲ ಬಂದಿದ್ರಿ. ನಮ್ಮ ಅಧಿಕಾರಿಗಳು ಹೇಳ್ತಾರೆ ಪ್ರತಿ ವರ್ಷ 50 ಕೋಟಿ ಮೀನು ಮರಿಗಳನ್ನು ಅಲ್ಲಿ ಬೆಳೆದು ವಿವಿಧ ಡ್ಯಾಮ್ಗಳಲ್ಲಿ ಬಿಡ್ತಾ ಇದ್ರು. ಖಾಸಗಿ ರೈತರು ತಮ್ಮ ಕೆರೆಗಳಲ್ಲಿ, ಪಾಂಡ್ಗಳಲ್ಲಿ ತಗೊಂಡೋಗಿ ಸಾಕಿ ಮಾರಾಟ ಮಾಡ್ತಾ ಇದ್ರು. ಇದರಿಂದ ಮೀನು ಹಿಡಿಯೋರಿಗೆ ಉದ್ಯೋಗ, ಕೊಂಡು ತಿನ್ನೋರಿಗೆ ಒಂದು ಶಕ್ತಿಯುತವಾದಂಥ ಆಹಾರ, ಇವೆಲ್ಲವೂ ಕೂಡ ಆಗ್ತಾ ಇತ್ತು, ಒಂದು ಆರ್ಥಿಕ ಚಟುವಟಿಕೆ. ಈ ಸಾರಿ ಕೇವಲ 10 ಕೋಟಿ ಮೀನು ಮರಿಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 50 ಕೋಟಿಯಲ್ಲಿ 10 ಕೋಟಿಯಲ್ಲಿ. ಫಿಶ್ ಪಾಂಡ್ಗಳಲ್ಲಿ ನೀರಿಲ್ಲ, ಮಳೆ ಇಲ್ಲದೇನೆ, ಮತ್ತು ಬೇರೆ ಬೇರೆ ಕೆರೆಗಳಲ್ಲಿ ಕೂಡ ಇವತ್ತು ನೀರು ಬಾರದೇನೆ ಸರ್ಕಾರ ಕೂಡ ಖರೀದಿ ಮಾಡಿ ಏನು ಮೀನು ಮರಿಗಳನ್ನು ಉಚಿತವಾಗಿ ಕೊಡ್ತಾ ಇತ್ತು ರೈತರಿಗೆ, ಅದನ್ನು ನಿಲ್ಲಿಸಿದೆ. ಕಳೆದ ವರ್ಷದ ಹಣವನ್ನು ಕೂಡ ಈ ಸರ್ಕಾರ ಕೊಡಲಿಲ್ಲ ಅಂತೇಳಿ ಹೇಳಿ ಗೋಳಾಡ್ತಾ ಇದ್ರು. ಹೀಗಾಗಿ ಸರ್ಕಾರ ಇಂಥ ಒಂದು ಕೆಟ್ಟ ಸನ್ನಿವೇಶದಲ್ಲಿ ರೈತರ ನೆರವಿಗೆ ಧಾವಿಸಬೇಕಾಗಿತ್ತು, ಫೀಲ್ಡ್ ವಿಸಿಟ್ ಮಾಡಬೇಕಾಗಿತ್ತು. ಇಲ್ಲಿ ಕೃಷಿ ಮಂತ್ರಿಯೇ ಇಲ್ಲ, ಇಲ್ಲಿ ತೋಟಗಾರಿಕೆ ಮಂತ್ರಿ ಇಲ್ಲ, ನೀರಾವರಿ ಮಂತ್ರಿ ನಿಮ್ಗೆ ಗೊತ್ತಿದೆ, ಅವರು ಮಂತ್ರಿ ಪದವಿ ಕೊಟ್ಟಾಗಲೇ ಅದು ನಿರಾಕರಿಸಿದ್ರು. ಇದು ನನಗೆ ಮಿಸ್ ಮ್ಯಾಚ್ ಆಗ್ತದೆ, ತಾನು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಇಷ್ಟು ವರ್ಷ ಸಾರ್ವಜನಿಕ ಜೀವನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಈ ಖಾತೆ ನನಗೆ ಅರಿವಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆದರೂ ಕೂಡ ಕೊಟ್ಟಿದ್ದಾರೆ, ಏನು ಕಾರಣ ಅಂತ ಗೊತ್ತಿಲ್ಲ. ಇದರ ಪರಿಣಾಮ ಮೊನ್ನೆ ನೋಡಿದ್ವಿ, ಕಾವೇರಿ ಟ್ರಿಬ್ಯುನಲ್ ಎದುರುಗಡೆ ಹೋಗಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಅಸಮರ್ಥವಾಗಿ ಪ್ರತಿ ದಿವಸ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳಿ ತೀರ್ಮಾನ ಕೊಟ್ಟಿದೆ. CWRC ತೀರ್ಮಾನ ಕೊಟ್ಟಿದೆ. ಇಡೀ ಕಾವೇರಿಯ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಲ್ಲೂ ಕೂಡ ಮಳೆನೇ ಇಲ್ಲ. ಆದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲೇ ಇರುವಂಥ ಹೇಮಾವತಿ ಡ್ಯಾಮ್ನಲ್ಲಿ 13 TMC ನೀರು ಕೊರತೆ ಇದೆ. ಬೇಸಾಯಕ್ಕೆ ಹೋಗಲಿ, ಕುಡಿಯೋ ನೀರಿಗೂ ಕೂಡ ಕಷ್ಟ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ತೀರ್ಮಾನ ಹೊರಗೆ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ವೈಫಲ್ಯತೆ ಇದು. ಆಸಕ್ತಿಯಿಂದ ನಮ್ಮ ರಾಜ್ಯದ ಹಿತವನ್ನು ಬಯಸಿ ಇವತ್ತು ಅಟೆಂಡ್ ಮಾಡಲಿಲ್ಲ. ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಡೆಲ್ಲಿನಲ್ಲಿದ್ದಾರೆ. ಒಂಥರ ನಮ್ಮ ತಾಲೂಕಿನ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಇಲ್ಲದೆ ಇರುವಂಥ ಒಂದು ಸ್ಥಿತಿ. ರೈತರು ಹತಾಶೆಗೆ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ವಿಶ್ವಾಸ ತುಂಬಬೇಕಾಗಿತ್ತು ಸರ್ಕಾರ. ಬೆಳೆ ಹಾಳಾದಾಗ ಪರ್ಯಾಯ ಬೆಳೆಗೆ ಅವರಿಗೆ ಬೀಜ, ಗೊಬ್ಬರ ಮತ್ತು ಹಾಳಾದಂಥ ಬೆಳೆಗೆ ಪರಿಹಾರ ಕೊಡಬೇಕಾಗಿತ್ತು. ಮಾಡಿರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀವಿ, ನೀವು ಹೆದರಬೇಡಿ, ನಾವೆಲ್ಲ ಇದ್ದೇವೆ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಬದುಕಿದೆ ನಿಮ್ಮ ಪಾಲಿಗೆ ಅಂತ ತೋರಿಸ್ಬೇಕಾದಂಥ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಅವರ ಅಧಿಕಾರಕ್ಕಾಗಿ ಇವತ್ತು ಹೋರಾಡ್ತಾ ಡೆಲ್ಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ಹಾಗಾಗಿ ಇವತ್ತು ರೈತರದ್ದು ಅನೇಕ ಬೇಡಿಕೆಗಳಿದ್ದಾವೆ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಭದ್ರಾ ಡ್ಯಾಮ್
ಅದು ಕೆಪಾಸಿಟಿ 64.478 TMC ಅಡಿ ನೀರು. ಈಗಿರುವಂಥದ್ದು 38.507 ಅಡಿ. ಇನ್ನೂ ಕೂಡ ಯಾವುದೇ ಟನಲ್ಗಳಿಗೆ ನೀರನ್ನು ಬಿಡ್ತಾ ಇಲ್ಲ. ಈ ಭಾಗದಲ್ಲಿ ಎಲ್ಲೂ ಕೂಡ ನಾಟಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭದ್ರಾ ಡ್ಯಾಮನ್ನು ನಂಬಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತರು ಇವತ್ತು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಡಾ ಮೀಟಿಂಗ್ ಕೂಡ ಇವತ್ತು ಆಗಲಿಲ್ಲ, ಇದ್ರ ಬಗ್ಗೆ ನಿರ್ಣಯ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಪ್ರಕೃತಿ ಮುನಿದಾಗ ಒಂದು ನಾಗರಿಕ ಸರ್ಕಾರ ಅಧಿಕಾರಿಗಳನ್ನು ಕರೆದು ಮಾತಾಡಿ ಪರಿಹಾರ ಉಪಾಯಗಳನ್ನು ಯೋಚನೆ ಮಾಡಬೇಕಾಗಿತ್ತು. ಮಾತಾಡಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸ್ತಾರೆ. ನಿನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಬಂತು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬಿಟ್ಟಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ. ಏನನ್ನ ತಿಳಿಸಿದ್ದಾರೆ? ಅಧಿಕಾರಿಗಳು ಮಂತ್ರಿಗಳು ಫೀಲ್ಡಿಗೆ ಹೋಗದೇ ಇದ್ರೆ ಸರ್ವೇನೇ ವೈಜ್ಞಾನಿಕವಾಗಿ ನಡೀಲಿಲ್ಲ. ಎಷ್ಟು ಮಳೆ ಬರಬೇಕಾಗಿತ್ತು, ಎಷ್ಟು ಮಳೆ ಬಂದಿದೆ, ಎಷ್ಟು ಬೆಳೆ ಹಾಳಾಗಿದೆ, ನಿಖರವಾಗಿರ್ತಕ್ಕಂಥ ಡೇಟಾವನ್ನು ಇವರು ಸಂಗ್ರಹಿಸಿ ಕೇಂದ್ರ ಸರ್ಕಾರದ ಎದುರುಗಡೆ ಇಡಬೇಕು. ಮತ್ತು ಕೇಂದ್ರದ ಎದುರುಗಡೆ ಇಡುವ ಮೊದಲು ರಾಜ್ಯ ಸರ್ಕಾರ ಇಮ್ಮಿಡಿಯೇಟ್ ಹಣವನ್ನು ಬಿಡುಗಡೆ ಮಾಡಿ ರೈತರ ನೆರವಿಗೆ ಧಾವಿಸಬೇಕು. ಏನನ್ನೂ ಕೂಡ ಮಾಡದೇ ಇರುವಂಥ ಒಂದು ಸ್ಥಿತಿ ಹೇಗಾಗಿದೆ ಅಂದರೆ, ಮಳೆ ಮಾಪಕಗಳು ರೈನ್ ಗೇಜ್ ಎಕ್ವಿಪ್ಮೆಂಟ್ಸ್ ನಮ್ಮ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ 280 ಇದ್ದಾವೆ. ಅದರಲ್ಲಿ 205 ಮಾತ್ರ ವರ್ಕಿಂಗ್, 75 ಇನ್ನೂ ಕೂಡ ಹಾಳಾದ ಸ್ಥಿತಿನಲ್ಲಿದ್ದಾವೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸರಿಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು 2 ವರ್ಷದಿಂದ ಬೊಂಬಡಿ ಹೊಡಿತಾ ಇದ್ವಿ. ಯಾಕೆಂದರೆ ಮನುಷ್ಯನಿಗೆ ಇನ್ಶೂರೆನ್ಸ್ ಇತ್ತು, ಜಾನುವಾರುಗಳಿಗೆ ಇನ್ಶೂರೆನ್ಸ್ ಇತ್ತು. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ್ರ ಮೇಲೆ ಬೆಳೆಗೆ ಇನ್ಶೂರೆನ್ಸು, ಹವಾಮಾನ ಆಧಾರಿತವಾಗಿರ್ತಕ್ಕಂಥ ಇನ್ಶೂರೆನ್ಸನ್ನು ಶುರು ಮಾಡಿಸೋದು. ಅತಿವೃಷ್ಟಿ ಆದರೂ ಕೂಡ ಪ್ರೀಮಿಯಂ ಕಟ್ಟಿರ್ತಕ್ಕಂಥ ರೈತರಿಗೆ ಇನ್ಶೂರೆನ್ಸ್ ಬರ್ತದೆ, ಅನಾವೃಷ್ಟಿ ಆದರೂ ಕೂಡ ಇನ್ಶೂರೆನ್ಸ್ ಬರ್ತದೆ. ಆದರೆ ಎಷ್ಟು ಮಳೆ ಕಮ್ಮಿ ಆಗಿದೆ, ಎಷ್ಟು ಮಳೆ ಹೆಚ್ಚಾಗಿದೆ ಅಂತೇಳಿ ನೋಡಲಿಕ್ಕೆ ರೈನ್ ಗೇಜ್ಗಳೇ ಇಲ್ಲದೆ ಇದ್ರೆ ವಿಮೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ವರ್ಷ ಭಾಳ ಅನ್ಯಾಯ ಆಯಿತು, ತುಂಬ ರೈತರು ಗಲಾಟೆ ಮಾಡೋದು. ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಸರ್ಕಾರಕ್ಕೆ. 2 ವರ್ಷದಿಂದ ನಾವು ಹೇಳ್ತಾ ಇದ್ರು ಕೂಡ ರೈನ್ ಗೇಜ್ ಸಿಸ್ಟಮನ್ನು ರಿಪೇರಿ ಮಾಡುವಂಥ ಕೆಲಸ ಇವತ್ತು ಆಗಲಿಲ್ಲ. ಹಾಗಾಗಿ ಇವತ್ತು ಸಾಮಾನ್ಯ ರಾಗಿ, ಭತ್ತ ಬಿತ್ತನೆ ಆಗ್ತಾ ಇಲ್ಲ, ನಾಟಿನೇ ಆಗ್ತಾ ಇಲ್ಲ. ಅಡಿಕೆ ಬೆಳೆದಂಥ ಅಡಿಕೆ ಕೂಡ ನಾಶ ಆಗ್ತಾ ಇದೆ. ಕೆರೆಗಳು ತುಂಬಲಿಲ್ಲ, ಲಿಫ್ಟ್ ಇರಿಗೇಷನ್ಗಳು ಕೆಲಸ ಮಾಡ್ತಾ ಇಲ್ಲ, ಆಸಕ್ತಿನೇ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಭದ್ರಾ ಡ್ಯಾಮ್ನಿಂದ ನೀರು ತಗೊಂಡು ಹೋಗ್ತಾ ಇದ್ದಂಥ, ನಿನ್ನೆ ಸಂಜೆ ಹೋಗಿದ್ವಲ್ಲ ಅಜ್ಜಂಪುರ, ಆ ಭಾಗದಲ್ಲಿ ನೋಡಿದ್ವಿ, ಹಕ್ಕಿ ಕುಡಿದು ಹಾರಲಿಕ್ಕೆ ಒಂದು ಹನಿ ನೀರು ಆ ಕೆರೆಗಳಲ್ಲಿಲ್ಲ. ಕಳೆದ ವರ್ಷ ಅಷ್ಟೋ ಬಿಟ್ಟಿದ್ರು ಭದ್ರಾ ನದಿಯಿಂದ. ನಾವು ಸ್ವಲ್ಪ ಕೆರೆ ತುಂಬಿಕೊಂಡ್ರೆ ಅಂತರ್ಜಲ ಆಗ್ತಾ ಇತ್ತು. ಇದರಿಂದಾಗಿ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾ ಇತ್ತು. ಯಾವುದೂ ಕೂಡ ಆಗ್ತಾ ಇಲ್ಲ. ಮತ್ತು ಆಪರೇಟ್ ಮಾಡೋರಿಗೆ ಸಂಬಳ ಕೊಡಲಿಲ್ಲ ಅಂತ, ಲಿಫ್ಟ್ ಇರಿಗೇಷನ್ ಆಪರೇಟ್ ಮಾಡೋರಿಗೆ ಸಂಬಳ ಕೊಡದೇನೆ ಅವ್ರು ಬಾಗಿಲಾಕೊಂಡು ಹೋಗಿದ್ದಾರೆ. ಇಂಥ ಒಂದು ದರಿದ್ರಾವಸ್ಥೆಯಲ್ಲಿ ಸರ್ಕಾರ ನಡೀತಾ ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ದೌರ್ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಈ ರಿಪೋರ್ಟನ್ನು
ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೇವೆ ಮತ್ತು ಕೇಂದ್ರದ ಗಮನಕ್ಕೂ ತರ್ತೇವೆ. 6 ಟೀಮ್ಗಳು ಒಟ್ಟಾಗಿ ಬೆಂಗಳೂರಿನಲ್ಲಿ ಸೇರಿ ಮೀಟಿಂಗ್ ಮಾಡಿ ಕನ್ಸಾಲ್ಟೇಟೆಡ್ ಒಂದು ರಿಪೋರ್ಟನ್ನು ವರದಿ ಮಾಡುವಂಥವ್ರು ಇದ್ದೇವೆ. ಇದರಲ್ಲಿ ನಮ್ಮೆಲ್ಲ ಶಾಸಕರು ಇವತ್ತು ಭದ್ರಾವತಿಯ ಶಿವಮೊಗ್ಗ ಜಿಲ್ಲೆಯ ನಮ್ಮ ಸಂಘಟನೆಯ ಪ್ರಮುಖರು ಅಧ್ಯಕ್ಷರಾದಿಯಾಗಿ, ರೈತ ಮೋರ್ಚಾದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರಾದಿಯಾಗಿ ನಾವೆಲ್ಲರೂ ಕೂಡ ಓಡಾಟ ಮಾಡ್ತಾ ಇದ್ದೀವಿ ಒಂದು ಆಸಕ್ತಿಯಿಂದ. ಹಾಗಾಗಿ ಒಂದು ಒಳ್ಳೆಯ ವರದಿಯನ್ನು ಕೊಡಬೇಕು ಹೇಳಿ ಇದ್ದೇವೆ. ಇದರಿಂದಾಗಿ ಸರ್ಕಾರದ ಕಣ್ಣು ತೆರೆಸೋದ್ರ ಮೂಲಕ ರೈತರಿಗೆ ಒಂದು ಸಹಾಯ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಓಡಾಟ ಮಾಡ್ತಾ ಇದ್ದೀವಿ. ನೀವು ಮೀಡಿಯಾದವರು ಕೂಡ ನಿನ್ನೆ ಮೊನ್ನೆಯಿಂದ ನಮ್ಮ ಜೊತೆಗೆ ತುಂಬ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದೀರಿ. ಇದನ್ನು ನೋಡಿ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ 140 ಸೀಟ್ ಅವರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ, ಇಷ್ಟೊಂದು ದೊಡ್ಡ ಮೆಜಾರಿಟಿಯನ್ನು ಕೊಟ್ಟಾಗಲೂ ಕೂಡ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ರೈತರ ಕಣ್ಣೀರು ಒರೆಸುವಂಥ ಒಂದು ಪರಿಸ್ಥಿತಿ ಇಲ್ಲ. ಅದು ಸರ್ಕಾರ ಹೇಗೋ ಹಾಗೆ ನಾನು ನಡೆಸ್ತೀನಿ ಅಂತೇಳಿ ಹೇಳಿ ದಾರ್ಷ್ಟ್ಯತನದಿಂದ ನಡೆಸ್ತಾ ಇದ್ದಾರೆ. ಇನ್ನಾರು ಕೂಡ ಕಣ್ಣು ತೆರೀಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಊಟ ಮಾಡಿ. ನೋಡಿ, ಇದನ್ನು ಸಾಕಷ್ಟು ಸಾರಿ ಹೇಳಿದ್ರು. ಬೋರ್ಡೋಗೆ ತುತ್ತ ಬಹಳ ಇಂಪಾರ್ಟೆಂಟು. ಕಳೆದ ವರ್ಷ ಕೇವಲ 280 ರೂಪಾಯಿ 300 ರೂಪಾಯಿಗೆ ಸಿಗುವಂಥ ತುತ್ತ 600 580 ರೂಪಾಯಿ ಅಷ್ಟು ಆಗಿದೆ. ಈಗ ಭಾಳ ಜಾಸ್ತಿ ಆಗಿದೆ. ನಾವು ಇದನ್ನು ಹೇಳಿದ್ದೀವಿ, ರಾಜ್ಯ ಸರ್ಕಾರ ಇದನ್ನು ಸಬ್ಸಿಡಿ ಜಾಸ್ತಿ ಮಾಡಿ ಕೊಟ್ಟು ಅಡಿಕೆ ಬೆಳೆಗಾರರನ್ನ, ಯಾಕಂದರೆ ಅಡಿಕೆ ವಹಿವಾಟಿನಿಂದ ಸಾಕಷ್ಟು ದೊಡ್ಡ GST ಸಿಗ್ತಾ ಇದೆ ಸರ್ಕಾರಕ್ಕೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊಳೆ ರೋಗದಿಂದ ಫಸಲು ಉಳಿಸ್ಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ತುತ್ತವನ್ನು ಸಬ್ಸಿಡಿ ರೇಟ್ನಲ್ಲಿ ಕೊಡಬೇಕಾಗಿತ್ತು, ಸರ್ಕಾರ ಗಮನಿಸಲಿಲ್ಲ. ಮತ್ತು ಈ ಯುದ್ಧದ ಒಂದು ಸನ್ನಿವೇಶದಿಂದ ಕಾಪರ್ ಸಲ್ಫೇಟ್ ನಿರ್ಯಾತ ಆಗುವಂಥದ್ದು ಕಡಿಮೆ ಆಗಿಯೂ ಕೂಡ ಕೊರತೆ ಆಗಿದೆ. ನಾಳೆ ಲಾಸ್ಟ್. ಇಲ್ಲ ನೋಡಿ, ಇವತ್ತು ತಾವು ನೋಡಿದ್ರಿ, ನಾವು ಬೆಳಿಗ್ಗೆ ಜಿಲ್ಲೆಯ ಅಧಿಕಾರಿಗಳನ್ನ ಕರೆದು ಮಾತಾಡಿದ್ವಿ. ಅವರಿಂದ ಡೇಟಾ ತಗೊಂಡಿದ್ದೀವಿ, ಏನಾಗಿದೆ ಎಂಥದ್ದಾಗಿದೆ ಅಂತ. ಎಲ್ಲಿ ಅಕ್ಯೂಟ್ ಪ್ರಾಬ್ಲಮ್ ಆಗಿದೆ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು, ನಮ್ಮ ಇಲ್ಲಿ ಬಂದಿದ್ದಾರಲ್ಲ ಇಡೀ ಟೀಮ್, ಇವರು ನಮಗೆ ವರದಿ ಕೊಟ್ಟಿದ್ದಾರೆ. ಇವರು ಸ್ಥಳ ತನಿಖೆ ಮಾಡಿದ್ದಾರೆ, ಅನೇಕ ಕಡೆ ಹೋಗಿದ್ದಾರೆ. ನಮ್ಮ ಇಡೀ ಸಂಘಟನೆ ಇದಕ್ಕಾಗಿ ಕಳೆದ 2-3 ದಿವಸದಿಂದ ಕೆಲಸ ಮಾಡ್ತಾ ಇದೆ. ನಾಳೆನೂ ಒಂದು ದಿವಸ ಕೆಲಸ ಮಾಡುತ್ತೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ರಿಪೋರ್ಟನ್ನು ಕೊಡಲಿಕ್ಕೆ ನಾವು ಯೋಚನೆ ಮಾಡ್ತೇವೆ. ಯಾಕಂದರೆ ಸುಮ್ಮನೆ ಇದನ್ನೇ ಎಷ್ಟೋ ದಿವಸ ಎಳೆದುಕೊಂಡು ಹೋಗೋದಕ್ಕಿಂತ ಎಲ್ಲೆಲ್ಲಿ ಏನೇನು ಆಗಿದೆ ಅಂತೇಳಿ ಹೇಳಿ ಇಮ್ಮಿಡಿಯೇಟ್ ಒಂದು ರಿಪೋರ್ಟ್ ಅಗತ್ಯ ಇದೆ. ಮತ್ತು ಆಗಸ್ಟ್ ತಿಂಗಳ ನಂತರನೂ ಕೂಡ ಒಂದು ಸಾರಿ ನಾವು ಓಡಾಟ ಮಾಡ್ತೀವಿ, ಪರಿಸ್ಥಿತಿ ನೋಡಿ ಓಡಾಟ ಮಾಡಿ ಮತ್ತೊಂದು ವರದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.